ಕತೆ ಶುರು ಆಗ್ತದೆ ಒಂದು 5 ಜನ ಫ್ರೆಂಡ್ಸಿಂದ. ಲೂಕ್, ಹಚ್ಚ, ಡೋಮ್, ಫಿಲ್ ಮತ್ತು ರಾಬ್. ಹಳೆಯ ಫ್ರೆಂಡ್ಸ್. ಅಂದ್ರೆ ಹಳೆ ಬೈಂಡಿಂಗ್. ಹೇಗೋ ಒಂದು ದಿನ ಎಲ್ಲ ಪಬ್ಗೆ ಹೋಗ್ತಾರೆ. ಟೈಮ್ ಪಾಸ್, ಮಾತುಕತೆ, ಲೈಫ್ ಬಗ್ಗೆ ಗಾಳಿ ಬೀಸು. ಆದರೆ ಆ ದಿನ ಒಬ್ಬರ ಜೀವನದಲ್ಲಿ ಏನೆಲ್ಲಾ ಬದಲಾಗ್ತದೆ ಅಂದ್ರೆ ಯಾರೂ ಊಹೆ ಮಾಡಿರಲಿಲ್ಲ. ಲೂಕ್ ಮತ್ತು ರಾಬ್ ಅಂಗಡಿಗೆ ಹೋಗ್ತಾರೆ. ಅಲ್ಲಿ ಹಠಾತ್ ಇಬ್ಬರು ಕಳ್ಳರು ದಾಳಿ ಮಾಡ್ತಾರೆ. ಲೂಕ್ ಅಚ್ಚರಿಯಿಂದ ಮರೆಯೊಳಗೆ ನಿಲ್ತಾನೆ, ಆದರೆ ರಾಬ್ ಅವನು ತಾನೇನು ಮಾಡೋಕೆ ಬಂದಿದ್ದೋ ಅದೇ ಮಾಡ್ತಾನೆ. ಕಳ್ಳರ ಎದುರಿನಲ್ಲಿ ನಿಂತು ಬಿಡ್ತಾನೆ. ಕಳ್ಳರು ರಾಬ್ನನ್ನು ಕೆದರಿಸುತ್ತಾರೆ. ಕೊನೆಗೆ ಕತ್ತಿಯಿಂದ ಕೊನೆ. ಲೂಕ್ ನೋಡ್ತಾನೆ, ಏನ್ ಮಾಡ್ಲೂ ಆಗೋದಿಲ್ಲ. ಗಿಲ್ಟ್, ಲೈಫ್ ಲಾಂಗ್ ಗಿಲ್ಟ್. ಅಷ್ಟರಲ್ಲಿ 6 ತಿಂಗಳುಗಳ ನಂತರ ಅವನ ಫ್ರೆಂಡ್ಸ್ ರಾಬ್ನ ಸ್ಮರಣಾರ್ಥ ಒಂದು ಹೈಕಿಂಗ್ ಪ್ಲಾನ್ ಮಾಡ್ತಾರೆ. ಸ್ವೀಡನ್ನ ಡೆನ್ಸ್ ಫಾರೆಸ್ಟ್. ಗಾಳಿ ಬೀಸೋ ಹೊತ್ತಿಗೆ ಮರಗಳ ನಡುವೆ, ಹಿಮದ ನಡುವೆ ಎಲ್ಲಿಂದೋ ಸ್ಟ್ರೇಂಜ್ ವೈಬ್ ಬರುತ್ತಿರುತ್ತೆ. ಡೋಮ್ ಕಾಲಿಗೆ ಉಜ್ಜಾಗ್ತದೆ. ಶಾರ್ಟ್ಕಟ್ ಹತ್ತಿ ಕಾಡಿನೊಳಗೆ ಹೆಜ್ಜೆ ಇಡ್ತಾರೆ. ಅಲ್ಲಿ ಏನಿದ್ರೂ ಸರಿ ಇಲ್ಲ ಅನಿಸುತ್ತೆ. ಸತ್ತ ಮೃಗ, ಮರಗಳಲ್ಲಿ ಸ್ಟ್ರೇಂಜ್ ಸಿಂಬಲ್, ವಿಯರ್ಡ್ ಮಾರ್ಕಿಂಗ್ಸ್. ಮೊದಲನೇ ನೈಟ್. ಸಿಕ್ಕಿದ ಒಂದು ಹಾಳೆಯ ಹಳೆ ಮನೆ. ಒಳಗೆ ಹೋದ್ಮೇಲೆ ಓ ಮೈ ಗಾಡ್, ಧೂಳಿನಿಂದ ಮುಚ್ಚಿದ ದೇವರ ಗೊಂಬೆ, ಮೂಳೆಗಳಿಂದ ಕಟ್ಟಿದ ಸ್ಟ್ರೇಂಜ್ ಐಡಾಲ್. ಎಲ್ಲಾ ಫ್ರೆಂಡ್ಸ್ ಭಯದಲ್ಲಿ. ರಾತ್ರಿ ಯಾರಿಗೆ ಕನಸು, ಯಾರಿಗೆ ನೆನಪಲ್ಲಿ ಬರುವ ಹಳೆಯ ಭೀಕರ ದೃಶ್ಯಗಳು. ಲೂಕ್ಗೆ ಮತ್ತೆ ರಾಬ್ ಸಾಯೋದ ದೃಶ್ಯ ಕಾಡ್ತದೆ. ಅದಕ್ಕೆ ಜೊತೆಗೆ ಸ್ಟ್ರೇಂಜ್ ಚಾಂಟಿಂಗ್ ಸೌಂಡ್ಸ್. 2ನೇ ದಿನ ಒಬ್ಬ ಹತ್ತಿರದ ಮರಕ್ಕೆ ಜರುಗಿ ಸತ್ತಿರ್ತಾನೆ. ಕೈಗಳನ್ನು ಮೇಲೆ ಕೂಡಿ ಹೊಂಗೆ ಇಟ್ಟಿದಂತೆ. ಇದು ಮನುಷ್ಯನ ಕೆಲಸ ಅಲ್ಲ. ಎಲ್ಲರೂ ಪ್ಯಾನಿಕ್ ಆಗಿ ಓಡ್ತಾರೆ. ಆದರೆ ಕಾಡು ದೊಡ್ಡದು. ದಾರಿ ಕಾಣೋ ಸಾಧ್ಯತೆ ಇಲ್ಲ. ತಕ್ಷಣ ಗೆಳೆಯರಿಬ್ಬರೂ ನಾಪತ್ತೆ. ಆಗ ಬರ್ತದೆ ಅದು. ಅದು ಮನುಷ್ಯ ಅಲ್ಲ. ಅದು ಪ್ರಾಣಿಯಲ್ಲ. ಅದು ಜೋಟುನ್ನಾರ್ಸ ಪುರಾಣದ ದೇವಮಾನವ. ಹೆಣದ ವಾಸನೆ, 4 ಕೈ, ದೊಡ್ಡ ಹೆಡ್, ಅಂದ್ರೆ ದೇವದೂತನಂತೆ ಆಗ್ತದೆ. ಅದನ್ನು ಆರಾಧಿಸೋ ಪುಟ್ಟ ಜನಾಂಗವೂ ಇದೆ. ಹಚ್ಚ, ಫಿಲ್ ಕೈಗೆ ಸಿಕ್ಕಿಬಿಡ್ತಾರೆ. ಲೂಕ್ ಮಾತ್ರ ತಪ್ಪಿಸಿಕೊಂಡು ಓಡೋಕೆ ಪ್ರಾರಂಭ ಮಾಡ್ತಾನೆ. ಆಮೇಲೆ ಒಂದು ದೊಡ್ಡ ಸೈಕೊಲಾಜಿಕಲ್ ಪ್ಲೇ ಶುರು. ಆ ಜೋಟುನ್ ತಾನೇ ಡಿವೈನ್ ಅಂತ ಭಾವಿಸುವ ಪ್ರಾಣಿ ಮನುಷ್ಯನ ಭಯದ ಮೇಲೆ ಫೀಡ್ ಆಗ್ತದೆ. ತಾನೇ ದೇವ್ರು ಅಂತ ಪ್ರೂವ್ ಮಾಡ್ತಾನೆ. ಲೂಕ್ ಜೊತೆ ಮೈಂಡ್ ಗೇಮ್ ಆಡ್ತಾನೆ. ಜೋಟುನ್ ಸಿಂಬಲಿಕ್ ಆಗಿ ಗಿಲ್ಟ್ ರಿಪ್ರೆಸೆಂಟ್ ಮಾಡ್ತದೆ. ಲೂಕ್ ಅದರ ಮುಂದೆ ನಿಲ್ಲಿ ತನ್ನ ಮನಸ್ಸಿನ ಕತ್ತಲೆಗಳನ್ನು ಎದುರಿಸ್ತಾನೆ. ಕಾಡಿನ ಮಧ್ಯೆ ಫೈನಲ್ ಥ್ರಿಲ್. ಲೂಕ್ ತನ್ನ ಭೀತಿಗೆ ತಲೆ ಕೊಡೋದಿಲ್ಲ. ಗನ್ ಎತ್ತಿ ಪ್ರಾಣಿಗೆ ಫೈಟ್ ಕೊಡ್ತಾನೆ. ಅದು ದೈವಿಕ ಶಕ್ತಿ ಇದ್ದರೂ ಲೂಕ್ನ ಡಿಟರ್ಮಿನೇಷನ್ ಅದಕ್ಕಿಂತ ದೊಡ್ಡದು. ಕೊನೆಗೆ ಪ್ರಭಾತ ಬೆಳಕು, ಬಿಸಿಲಿನ ಪ್ರಥಮ ಕಿರಣ. ಲೂಕ್ ಕಾಡಿನಿಂದ ಪಾರಾಗಿ ಬರುವ ದೃಶ್ಯ. ದೈವ, ಭೂತ, ಗಿಲ್ಟ್, ಭಯ ಎಲ್ಲವೂ ಹಿಂದುಳಿದಂತೆ. ಅವನು ಜೀವಂತ. ಅವನು ಮುಕ್ತ.